ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಿ ಟಾಕ್. ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ ಇವಿ ಟಾಕ್ಗೆ ನಿಮಗೆ ಸ್ವಾಗತ. ಇಂಗ್ಲಿಷ್ ಗ್ರಾಮರ್ ಅಲ್ಲಿ ನಾನು ನಿಮ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಟಾಪಿಕ್ ಯಾವತ್ತಪ್ಪ ಅಂತಂದ್ರೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫ್ರಮ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ. ಸೊ ನಾನು ಈಗಾಗಲೇ ಸಾಕಷ್ಟು ಗ್ರಾಮರ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಇವಿ ಟಾಕ್ ಚಾನಲ್ ಅಲ್ಲಿ. ಸೊ ನಾನು ಅದು ವಿಡಿಯೋಗಳನ್ನ ನೋಡಿದ ಮೇಲೆ ಸಾಕಷ್ಟು ಸ್ಟೂಡೆಂಟ್ಸ್ ಕಮೆಂಟ್ ಕೂಡ ಮಾಡಿದ್ರು. ಕೆಲವೊಂದು ಜನ ವಾಟ್ಸ್ಆಪ್ ಅಲ್ಲಿ ನಂಗೆ ಕೇಳ್ತಾ ಇದ್ರು ಕೂಡ, ಸರ್ ನಮಗೆ ಆಡ್ವರ್ಬ್ ಮೀನ್ಸ್ ವಾಟ್ ಅಂತ ಅಂಡರ್ಸ್ಟ್ಯಾಂಡ್ ಆಗಿದೆ, ಅಡ್ಜೆಕ್ಟಿವ್ ಅಂದ್ರೆ ಏನಂತ ಅಂಡರ್ಸ್ಟ್ಯಾಂಡ್ ಆಗಿದೆ, ವರ್ಬ್ ಅಂದ್ರೆ ಏನಂತ ಅಂಡರ್ಸ್ಟ್ಯಾಂಡ್ ಆಗಿದೆ, ಪ್ರಿಪೋಸಿಷನ್ ಅಂದ್ರೆ ಏನಂತ ಕೂಡ ಅಂಡರ್ಸ್ಟ್ಯಾಂಡ್ ಆಗಿದೆ. ಸೊ ಅವ್ರಿಗೆ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇವಾಗ ಕ್ವಶನ್ಸ್ ಯಾವ ರೀತಿ ಅರೈಸ್ ಆಗುತ್ತೆ ಅದ್ರ ಮೇಲೆ. ಸೊ ಅಡ್ಜೆಕ್ಟಿವ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬರಬಹುದು, ಪ್ರೊನೌನ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬರಬಹುದು, ಪ್ರಿಪೋಸಿಷನ್ಸ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬರಬಹುದು. ಸೊ ಹೀಗಾಗಿ ಈ ವಿಡಿಯೋ ನಾನು ನಿಮ್ಗೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಅಂತ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ ಮೇಲೆ ನಿಮಗೆ ಸಾಕಷ್ಟು ನೀವು ಮಾಡ್ತಿರೋ ಮಿಸ್ಟೇಕ್ಸ್ ಗಳ ಬಗ್ಗೆ ನೀವು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನಾವು ಎಲ್ಲೆಲ್ಲಿ ಮಿಸ್ಟೇಕ್ಸ್ ಮಾಡ್ತಿದೀವಿ, ಸೊ ನಾವು ಎಲ್ಲಿ ವರ್ಬ್ಸ್ ಅಲ್ಲಿ ಮಿಸ್ಟೇಕ್ ಮಾಡ್ತಿದೀವಿ, ಸರಿಯಾಗಿ ನೌನ್ಸ್ ಗಳನ್ನ ಯೂಸ್ ಮಾಡ್ತಾ ಇರಲಿಲ್ಲ, ಅದೆಲ್ಲ ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಮುಖಾಂತರ. ಸೊ ನೀವು ನಾವು ಇವಾಗ ನೀವು ನೋಡಿರ್ತೀರಾ ಗ್ರಾಮರ್ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಆಲ್ರೆಡಿ ವಿಡಿಯೋಗಳು ನೋಡಿರ್ತೀರಾ. ಸೊ ನಿಮ್ಗೆ ಗೊತ್ತಿದೆ ಕೂಡ. ಸೊ ಅದ್ರ ಮೇಲೆ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡೋಣ ಇವಾಗ. ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಫ್ರಮ್ ಪಾರ್ಟ್ಸ್ ಆಫ್ ಸ್ಪೀಚ್. ಲೆಟ್ಸ್ ಸಿ ದ ನೆಕ್ಸ್ಟ್ ಪಾರ್ಟ್. ನೋಡಿ ಇವಾಗ. See there, you know that there are total 8 parts of speech are there in English language. You know that. So those are the first one is noun, and second one is pronoun. Third one is adjective. Fourth one is the verb, and fifth one is the adverb, and sixth one is the preposition, and next one is the seventh one is conjunction, and eighth one is the interjection. So here total 8 parts of speech are there: noun, pronoun, adjective, verb, adverb, preposition, conjunction, and interjection ಅಂತ. ಸೊ ಈ 8 parts of speech ಮೇಲೆ ಯಾವ ರೀತಿ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ಅದು ಎಸ್ ಆರ್ ನ ಕ್ವಶನ್ಸ್ ಇರಬಹುದು, ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ ಇರಬಹುದು, ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಇರಬಹುದು. ಅದು ಸೆಂಟೆನ್ಸ್ ಫಾರ್ಮೇಷನ್ ಎರರ್ ಆಗಿರುತ್ತೆ. ಎಕ್ಸಾಂಪಲ್, ನೀವು ಸರಿಯಾದ ವರ್ಬ್ ಯೂಸ್ ಮಾಡಿರೋದಿಲ್ಲ, ಅಥವಾ ಕ್ವಶನ್ಸ್ ಎಲ್ಲಿ ಕೂಡ ಅರೈಸ್ ಆಗುತ್ತೆ. ಅದು ಸರಿಯಾಗಿ ಪ್ರಿಪೋಸಿಷನ್ಸ್ ಯೂಸ್ ಮಾಡಿರೋದಿಲ್ಲ, ಅಥವಾ ಕ್ವಶನ್ಸ್ ಫಾರ್ಮಲಿ ದೇ ಕ್ಯಾನ್ ಮೇಕ್ ಸಾಕಷ್ಟು ಕ್ವಶನ್ಸ್, ಬೇರೆ ಬೇರೆ ರೀತಿಯ ಕ್ವಶನ್ಸ್ ಗಳನ್ನ ಕೇಳಬಹುದು ಇದ್ರ ಮೇಲೆ, ಈ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ. ಯಾಕಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಗ್ರಾಮರ್ ಅಲ್ಲಿ. ಸೊ ನಾವು ಲೆಟ್ಸ್ ಸಿ ದ ಒನ್ ಬೈ ಒನ್ ಕ್ವಶನ್ಸ್ ನಿಮ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಇವಾಗ. ಸಿ ದೇರ್ ಫಸ್ಟ್ ಒನ್, ಕೈಂಡ್ಲಿ ಗಿವ್ ಮಿ ಎ ಸೀಸರ್ಸ್ ಅಂತ ಇದೆ. ಸೊ ಇಟ್ಸ್ ಎ ಟ್ರೂ ಆರ್ ಫಾಲ್ಸ್ ಅಂತ ಒಂದು ಕ್ವಶನ್ಸ್ ಕೊಟ್ಟಿದ್ದೀನಿ ನಾನು ಇಲ್ಲಿ. ಕೈಂಡ್ಲಿ ಗಿವ್ ಮಿ ಎ ಸೀಸರ್ಸ್. ಸೊ ವಾಟ್ ಯು ಥಿಂಕ್, ನಿಮ್ಗೆ ಏನ್ ಅನ್ಸುತ್ತೆ ವಿದ್ಯಾರ್ಥಿಗಳು, ಇದು ಸರಿಯಾದ ಸೆಂಟೆನ್ಸ್ ಇದೆಯಾ ಅಥವಾ ರಾಂಗ್ ಇದೆಯೋ, ಅಥವಾ ಕರೆಕ್ಟ್ ಇದೆ ಅಥವಾ ಇನ್ಕರೆಕ್ಟ್ ಇದೆ ಅಂತ ಅನ್ಸುತ್ತೆ. ಸಿ ದೇರ್ ಇಟ್ಸ್ ಇನ್ಕರೆಕ್ಟ್, ಇದು ಫಾಲ್ಸ್ ಇದೆ. ಹೌದಾ? ಹಾಗಾದ್ರೆ ವಿಚ್ ಇಸ್ ದ ರೈಟ್ ಒನ್? ಸಿ ದೇರ್ ಕೈಂಡ್ಲಿ ಗಿವ್ ಮಿ ಎ ಪೇರ್ ಆಫ್ ಸೀಸರ್ಸ್. ನಾಟ್ ಓನ್ಲಿ ಸೀಸರ್ಸ್, ಸೀಸರ್ಸ್ ಅಂತ ಅಷ್ಟೇ ಹೇಳೋದಲ್ಲ, ಕೈಂಡ್ಲಿ ಗಿವ್ ಮಿ ಎ ಪೇರ್ ಆಫ್ ಸೀಸರ್ಸ್ ಅಂತ ಹೇಳಬೇಕು ನೀವು. ಸೊ ದೆನ್ ಓನ್ಲಿ ಇಟ್ಸ್ ದ ರೈಟ್ ಸೆಂಟೆನ್ಸ್ ಆಗುತ್ತೆ. ಓಕೆ, ಇವಾಗ ಸೆಕೆಂಡ್ ಒನ್ ನೋಡಿ. ಮೈ ಸ್ಪೆಕ್ಟಾಕಲ್ ಹ್ಯಾವ್ ಬೀನ್ ಬ್ರೋಕನ್ ಇದೆ. ಮೈ ಸ್ಪೆಕ್ಟಾಕಲ್ ಹ್ಯಾವ್ ಬೀನ್ ಬ್ರೋಕನ್. ಸರಿಯಾಗಿ ಸೆಂಟೆನ್ಸ್ ಅಬ್ಸರ್ವ್ ಮಾಡಿ ವಿದ್ಯಾರ್ಥಿಗಳೇ. ಮೈ ಸ್ಪೆಕ್ಟಾಕಲ್ ಹ್ಯಾವ್ ಬೀನ್ ಬ್ರೋಕನ್ ಅಂತ ಇದೆ. ಸೊ ಇಲ್ಲಿ ಕೂಡ ಟ್ರೂ ಆರ್ ಫಾಲ್ಸ್ ಕ್ವಶನ್ ಇದೆ ಕೇಳಿದಿನ ನಿಮ್ಗೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ವಿದ್ಯಾರ್ಥಿಗಳು, ಇಟ್ಸ್ ಟ್ರೂ ಆರ್ ಫಾಲ್ಸ್? ಲೆಟ್ಸ್ ಸಿ. ಇಟ್ಸ್ ಎ ಫಾಲ್ಸ್ ಸೆಂಟೆನ್ಸ್. ಸೊ ಇದು ಕೂಡ ಒಂದು ರಾಂಗ್ ಸೆಂಟೆನ್ಸ್ ಇದೆ, ಇನ್ಕರೆಕ್ಟ್ ಇದೆ. ಸೊ ರೈಟ್, ವಿಚ್ ಇಸ್ ದ ರೈಟ್ ಒನ್? ಸಿ ದೇರ್ ಮೈ ಸ್ಪೆಕ್ಟಾಕಲ್ಸ್ ಹ್ಯಾವ್ ಬೀನ್ ಬ್ರೋಕನ್ ಅಂತ ಆಗುತ್ತೆ. ಇಟ್ಸ್ ನಾಟ್ ದ ಸ್ಪೆಕ್ಟಾಕಲ್. ನೋಡಿ ಇಲ್ಲಿ, ಇದು ಸ್ಪೆಕ್ಟಾಕಲ್ ಅಂತ ಆಗಲ್ಲ ವಿದ್ಯಾರ್ಥಿಗಳೇ, ಸ್ಪೆಕ್ಟಾಕಲ್ಸ್ ಅಂತ ಆಗುತ್ತೆ. ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೌನ್ ಅಗ್ರಿಮೆಂಟ್ ಒಂದು ಇದರಲ್ಲಿ ನೌನ್ ವಿತ್ ಅಗ್ರಿಮೆಂಟ್ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಥವಾ ಕನ್ಫ್ಯೂಸ್ಡ್ ನೌನ್ ಅಂತ ಒಂದು ವಿಡಿಯೋ ಮಾಡಿ ಕೂಡ ಅದ್ರಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾವ್ದು ನೌನ್ಸ್ಗಳು ಯಾವ ರೀತಿ ಒಂದು ಫ್ಲೂರಲ್ ಫಾರ್ಮ್ ಅಲ್ಲೇ ಇರ್ತಾವೆ, ಯಾವ್ದು ಯಾವಾಗಲೂ ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಇರ್ತಾವೆ ಅನ್ನೋದನ್ನ. ಸೊ ನೀವು ಸ್ಪೆಕ್ಟಾಕಲ್ ಅಂತ ಅನ್ನೋದು ತಪ್ಪಾಗುತ್ತೆ. ಯಾವಾಗಲೂ ಸ್ಪೆಕ್ಟಾಕಲ್ಸ್ ಅಂತಾನೆ ಯೂಸ್ ಮಾಡಬೇಕು. ಸೀಸರ್ಸ್ ಯಾವ ರೀತಿ ಯೂಸ್ ಮಾಡ್ತಾರೆ ಅದೇ ರೀತಿ ಸ್ಪೆಕ್ಟಾಕಲ್ಸ್ ಅಂತ ಯೂಸ್ ಮಾಡಬೇಕು ನೀವು. ಮೈ ಸ್ಪೆಕ್ಟಾಕಲ್ಸ್ ಹ್ಯಾವ್ ಬೀನ್ ಬ್ರೋಕನ್ ಅಂತ ಆಗುತ್ತೆ ಅದು. ಸೊ ನೀವಾಗ ಥರ್ಡ್ ಒನ್ ನೋಡಿ ವಿದ್ಯಾರ್ಥಿಗಳೇ, ದ ಪಬ್ಲಿಕ್ ಈಸ್ ಅವೇರ್ ಆಫ್ ದ ಫ್ಯಾಕ್ಟ್ ಅಂತ ಇದೆ. ಸೊ ಇಟ್ಸ್ ಟ್ರೂ ಆರ್ ಫಾಲ್ಸ್ ಅಂತ ಇದೆ. ಇಲ್ಲಿ ಕೂಡ ಫಾಲ್ಸ್ ಸೆಂಟೆನ್ಸ್ ಇದೆ. ದ ಪಬ್ಲಿಕ್ ಈಸ್ ಅವೇರ್ ಆಫ್ ದ ಫ್ಯಾಕ್ಟ್ ಅಂತ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸೆಂಟೆನ್ಸ್ ನೋಡಿದಾಗ, ಅದು ರಾಂಗ್ ಅಂತ ನಾನು ಹೇಳ್ತೀನಿ ನಿಮಗೆ ಈಗಾಗಲೇ. ಹೌದಾ? ದ ಪಬ್ಲಿಕ್ ಈಸ್ ಅವೇರ್ ಆಫ್ ದ ಫ್ಯಾಕ್ಟ್ ಅಂತ. ಸೊ ವಿಚ್ ಇಸ್ ದ ರೈಟ್ ಒನ್? ಹಾಗಾದ್ರೆ ಸಿ ದೇರ್ ದ ಪಬ್ಲಿಕ್ ಆರ್ ಅವೇರ್ ಆಫ್ ದ ಫ್ಯಾಕ್ಟ್ ಅಂತ ಆಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡಬೇಕು, ದ ಪಬ್ಲಿಕ್ ಅನ್ನೋದು ಯಾವಾಗಲೂ ಫ್ಲೂರಲ್ ಫಾರ್ಮ್ ಅಲ್ಲಿ ಇರುತ್ತೆ. ಇಟ್ಸ್ ನೆವರ್ ಟೇಕ್ ದ ಸಿಂಗ್ಯುಲರ್ ವರ್ಬ್. ಹೌದಾ? ಇಲ್ಲಿ ಈಸ್ ಅನ್ನೋದು ಸಿಂಗ್ಯುಲರ್ ಇದೆ. ಸೊ ದ ಪಬ್ಲಿಕ್ ಆರ್ ಅವೇರ್ ಆಫ್ ದ ಫ್ಯಾಕ್ಟ್ ಅಂತ ಹೇಳ್ಬೇಕು ನೀವು. ಸೊ ಇಲ್ಲಿ ಪಬ್ಲಿಕ್ ಯಾವಾಗಲೂ ಕೂಡ ಪ್ಲೂರಲ್ ಫಾರ್ಮ್ ಅನ್ನೇ ತೆಗೆದುಕೊಳ್ಳುತ್ತೆ. ಸೊ ಹಿಯರ್ ದ ಪಬ್ಲಿಕ್ ಆರ್ ಅವೇರ್ ಆಫ್ ದ ಫ್ಯಾಕ್ಟ್ ಇಸ್ ದ ರೈಟ್ ಸೆಂಟೆನ್ಸ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ನೋಡೋದಾದ್ರೆ ಸಿ ದರ್ ಫೋರ್ತ್ ಒನ್, ದ ಸಿರೀಸ್ ಆಫ್ ಲೆಕ್ಚರ್ಸ್ ವೇರ್ ಡೆಲಿವರ್ಡ್ ಆನ್ ದ ಸಬ್ಜೆಕ್ಟ್ ಅಂತ ಇದೆ. ದ ಸಿರೀಸ್ ಆಫ್ ಲೆಕ್ಚರ್ಸ್ ವೇರ್ ಡೆಲಿವರ್ಡ್ ಆನ್ ದ ಸಬ್ಜೆಕ್ಟ್ ಅಂತ ಇದೆ. ನಾನು ಇಲ್ಲಿ ಕೂಡ ಟ್ರೂ ಆರ್ ಫಾಲ್ಸ್ ಕೇಳಿದ್ದೀನಿ. ಸೊ ಇಲ್ಲಿ ದ ಸಿರೀಸ್ ಆಫ್ ಲೆಕ್ಚರ್ಸ್ ಅಂತ ಬರುತ್ತೆ. ಹೌದಾ? ಇಲ್ಲಿ ವೇರ್ ಡೆಲಿವರ್ಡ್ ಆನ್ ದ ಸಬ್ಜೆಕ್ಟ್ ಅಂತ ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಇದೆಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಅನ್ಕೊಂಡಾಗ ನಿಮ್ಗೆ ನೋಡಿ, ಇಟ್ಸ್ ಆಕ್ಚುಲಿ ಇನ್ಕರೆಕ್ಟ್ ಸೆಂಟೆನ್ಸ್ ಇದೆ. ಸೊ ಇದೆಲ್ಲಿ ಮಿಸ್ಟೇಕ್ ಆಗಿದೆ ಅಂತಂದ್ರೆ ಸಿ ದೇರ್
ದ ಸೀರೀಸ್ ಆಫ್ ಲೆಕ್ಚರ್ಸ್ ವಾಸ್ ಡೆಲಿವರ್ಡ್ ಆನ್ ದ ಸಬ್ಜೆಕ್ಟ್ ಅಂತ ಆಗುತ್ತೆ. ದ ಸೀರೀಸ್ ಆಫ್ ಲೆಕ್ಚರ್ಸ್ ಅಂತ ಬಂದಾಗ ಕೆಲವೊಂದು ಜನ ಸ್ಟೂಡೆಂಟ್ಸ್ ಥಿಂಕ್ ಮಾಡ್ತಾರೆ ಲೆಕ್ಚರ್ಸ್ ಅನ್ನೋದು ಎಸ್ ಇಂದ ಆಡ್ ಆಗಿದೆ. ಎಕ್ಸಾಂಪಲ್ ಗರ್ಲ್ಸ್ ಅಂತ ಬರುತ್ತೆ, ಬಾಯ್ಸ್ ಅಂತ ಬರುತ್ತೆ, ಹೌದಾ, ಬುಕ್ಸ್ ಅಂತ ಬರುತ್ತಲ್ಲ. ಸೊ ಇಲ್ಲಿ ಎಸ್ ಅನ್ನೋದ್ರಿಂದ ಸಾಕಷ್ಟು ಜನ ವೇರ್ ಅನ್ನೋಂತ ಒಂದು ಫ್ಲೂರಲ್ ಫಾರ್ಮ್ ನ ಯೂಸ್ ಮಾಡ್ತಾರೆ. ಬಟ್ ಆಕ್ಚುಲಿ ದ ಸೀರೀಸ್ ಆಫ್ ಲೆಕ್ಚರ್ಸ್ ಅಂತ ಬಂದಾಗ ಇಟ್ ಶುಡ್ ಟೇಕ್ ಆಲ್ವೇಸ್ ಸಿಂಗ್ಯುಲರ್ ಫಾರ್ಮ್, ಸಿಂಗ್ಯುಲರ್ ವರ್ಬ್ ಅಂತ ತೆಗೆದುಕೊಳ್ತದ್ದು. ಹೌದಾ, ದ ಸೀರೀಸ್ ಆಫ್ ಲೆಕ್ಚರ್ಸ್ ವಾಸ್ ಡೆಲಿವರ್ಡ್ ಆನ್ ದ ಸಬ್ಜೆಕ್ಟ್ ಅಂತ ಅರ್ಥ ಆಗುತ್ತೆ. ಸೊ ಇಟ್ಸ್ ನೆವರ್ ಟೇಕ್ ದ ಫ್ಲೂರಲ್ ಫಾರ್ಮ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಮುಂದಿನ ನೋಡಿ ವಿದ್ಯಾರ್ಥಿಗಳು, ಇವಾಗ ಫಿಫ್ತ್ ಒನ್, ದ ಬಾಯ್ಸ್ ಕಾಟ್ ಎ 6 feet cobra ಅಂತ ಒಂದು ಸೆಂಟೆನ್ಸ್ ಇದೆ. ದ ಬಾಯ್ಸ್ ಕಾಟ್ 6 feet cobra ಅಂತ. ಸೊ ವಾಟ್ ಯು ಥಿಂಕ್, ಇಟ್ಸ್ ರೈಟ್ ಸೆಂಟೆನ್ಸ್ ಅಂತ ಅನಿಸ್ತಾ ಇದೆಯಲ್ಲ ನಿಮಗೆ? ಹೌದು, ಇದರಲ್ಲಿ ಏನು ಮಿಸ್ಟೇಕ್ ಇದೆ? ಕರೆಕ್ಟ್ ಆಗಿದೆ ಅಲ್ಲ, ದ ಬಾಯ್ಸ್ ಕಾಟ್ ಎ 6 feet cobra ಅಂತ. ಸೊ ಮಿಸ್ಟೇಕ್ ಎಲ್ಲಾಗಿದೆ? ಸಿ ದೇರ್, ಇಟ್ಸ್ ರೈಟ್ ಆರ್ ರಾಂಗ್? ಇಟ್ಸ್ ಇನ್ಕರೆಕ್ಟ್ ಸೆಂಟೆನ್ಸ್. ನೋಡಿ, ಇದು ಇನ್ಕರೆಕ್ಟ್ ಸೆಂಟೆನ್ಸ್ ಇದೆ. ಸೊ ವಿಚ್ ಇಸ್ ದ ರೈಟ್ ಒನ್? ಹಾಗಾದ್ರೆ ನೋಡಿ, ದ ಬಾಯ್ಸ್ ಕಾಟ್ ಎ 6 foot, ನಾಟ್ ಫೀಟ್. ಹೌದಾ, ಆಲ್ರೆಡಿ ನಾವು ಇಲ್ಲಿ ಪಾಸ್ಟ್ ಟೆನ್ಸ್ ಯೂಸ್ ಮಾಡಿದೀವಿ. ಇಟ್ಸ್ ನೆವರ್ ಟೇಕ್ ದ ಅಗೇನ್, ಇನ್ನೊಂದು ಪಾಸ್ಟ್ ಟೆನ್ಸ್ ಆಗಲ್ಲ. ಹೌದಾ, ಸೊ ಅದಕ್ಕೆ ದ ಬಾಯ್ಸ್ ಕಾಟ್ ಎ 6 foot. ಸೊ ಇಟ್ಸ್ ನಾಟ್ ಅ ಫೀಟ್, ಇಟ್ಸ್ ಅ ಫುಟ್ ಆಗುತ್ತೆ. ಹೌದಾ, ದ ಬಾಯ್ಸ್ ಕಾಟ್ ಎ 6 foot cobra ಅಂತ ಆಗುತ್ತೆ. ಸೊ ನಿಮ್ಗೆ ಅವಾಗಿಂದ ಅದಕ್ಕೆ ಹೇಳ್ತಾ ಇರೋದು, ಸೆಂಟೆನ್ಸ್ ಅನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ. ನೀವು ಸೆಂಟೆನ್ಸ್ ಅನ್ನ ಸರಿಯಾಗಿ ಓದ್ಕೊಂಡ್ರೆ ನಿಮ್ಗೆ ಟೆನ್ಸಸ್ ಅರ್ಥ ಆಗಿರುತ್ತೆ. ಹೌದಾ, ನೀವು ಟೆನ್ಸಸ್ ಈಗಾಗಲೇ ನೋಡಿದ್ರೆ, ಟೆನ್ಸಸ್ ವಿಡಿಯೋ ಬಗ್ಗೆ ನೀವು ನೋಡಿರ್ತೀರಾ. ಸೊ ನಿಮ್ಗೆ ಅರ್ಥ ಆಗಿದ್ರೆ ಸೆಂಟೆನ್ಸ್ ಅನ್ನು ಸರಿಯಾಗಿ ಓದಿ, ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದಾಗ ನೀವು ಎಕ್ಸಾಕ್ಟ್ ಆಗಿ ಹೇಳ್ಬೋದು ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಆ ಸೆಂಟೆನ್ಸ್ ಅಲ್ಲಿ. ಹೌದಾ, ಈಗ ನೋಡಿ ನೆಕ್ಸ್ಟ್ 6th ನೋಡಿ, ಇಟ್ ಈಸ್ ಹೆವಿಲಿ ರೈನಿಂಗ್ ಅಂತ ಒಂದು ಸೆಂಟೆನ್ಸ್ ಇದೆ. ಇಟ್ ಈಸ್ ಹೆವಿಲಿ ರೈನಿಂಗ್ ಅಂತ ಇದೆ. ಸೊ ಇಟ್ ಈಸ್ ಹೆವಿಲಿ ರೈನಿಂಗ್, ಇದರಲ್ಲಿ ಏನು ಮಿಸ್ಟೇಕ್ ಅನಿಸ್ತಾ ಇಲ್ಲ. ದೆನ್ ವಾಟ್ ಇಸ್ ದ ಮಿಸ್ಟೇಕ್? ಹೌದು, ಹಾಗಾದ್ರೆ ಇನ್ನು ಕರೆಕ್ಟ್ ಇದೆ ಅಲ್ಲ? ಹಾಗಾದ್ರೆ ನೀವು ಮಿಸ್ಟೇಕ್ ಅಂತ ಏನು ಅನಿಸ್ತಾ ಇಲ್ಲ. ಇಟ್ ಈಸ್ ಹೆವಿಲಿ ರೈನಿಂಗ್ ಇದೆ. ಇಲ್ಲಿ ಯಾವುದು ವರ್ಕ್ ಕರೆಕ್ಟ್ ಆಗಿದೆ? ಹೌದಾ, ಎಲ್ಲ ಕರೆಕ್ಟ್ ಆಗಿದೆ. ಮತ್ತೆ ಎಲ್ಲಿ ರಾಂಗ್ ಇದೆ ಅದು? ಸಿ ದೇರ್, ಇಟ್ ಈಸ್ ರೈನಿಂಗ್ ಹೆವಿಲಿ. ನೋಡಿ, ಇಟ್ ಇಸ್ ನಾಟ್ ದ, ಇದು ಈ ತರ ಅರ್ಥ ಆಗಲ್ಲ. ಇಟ್ ಈಸ್ ಹೆವಿಲಿ ರೈನಿಂಗ್ ಬರಲ್ಲ ಸೆಂಟೆನ್ಸ್ ಫಾರ್ಮೇಷನ್ ಅಲ್ಲಿ. ಇಟ್ ಈಸ್ ರೈನಿಂಗ್ ಹೆವಿಲಿ ಅಂತ ಹೇಳಬೇಕು. ಸೊ ನಾವು ಕಮ್ಯುನಿಕೇಶನ್ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ಟೈಮ್ ಹೇಳ್ತಿರ್ತೀವಿ ಹೆವಿಲಿ ರೈನಿಂಗ್ ಅಂತ. ಇಟ್ಸ್ ಅ ರಾಂಗ್. ಸೊ ನಾ ಹೇಳ್ತೀನಲ್ಲ, ಸಾಕಷ್ಟು ಬಾರಿ ನಾವು ಇನ್ನೊಬ್ರು ಬೇರೆಯವ್ರ ಮಾತನ್ನು ಕೇಳ್ಕೊಂಡು ಅದೇ ರೀತಿ ಅಬ್ಸರ್ವ್ ಮಾಡಿ ಅದೇ ರೀತಿ ಮಾತಾಡ್ತಿರ್ತೀವಿ, ಹೇಳ್ತಿರ್ತೀವಿ. ಸೊ ಅದಕ್ಕೆ ಹೇಳ್ತಿರೋದು ಸರಿಯಾಗಿ ಗ್ರಾಮರ್ನ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ನಾಟ್ ದ, ಇಟ್ ಈಸ್ ಹೆವಿಲಿ ರೈನಿಂಗ್ ಆಗಲ್ಲ, ಇಟ್ ಈಸ್ ರೈನಿಂಗ್ ಹೆವಿಲಿ ಅಂತ ಆಗುತ್ತೆ. ಸೊ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅನ್ಕೋತೀನಿ. ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ನೋಡೋಣ ವಿದ್ಯಾರ್ಥಿಗಳು. ಇವಾಗ 7th ಒನ್ ನೋಡಿ ವಿದ್ಯಾರ್ಥಿಗಳೇ, ಟು ಲರ್ನ್ ವರ್ಡ್ ಡ್ಯಾಶ್ ವರ್ಡ್ ಅಂತ ಇದೆ. ಟು ಲರ್ನ್ ವರ್ಡ್ ಡ್ಯಾಶ್ ವರ್ಡ್ ಅಂತದೆ. ಸೊ ಇಲ್ಲಿ ಆಪ್ಷನ್ಸ್ ನೋಡೋಣ ಏನಿದೆ ಅಂತ. ಇದಕ್ಕೆ ಆನ್ಸರ್ಸ್ ನೋಡಿ, ಆಫ್ ಅಂತದೆ, ಬಾಯ್ ಅಂತ ಇದೆ, ಫಾರ್ ಅಂತ ಇದೆ, ವಿತ್ ಅಂತ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ವರ್ಡ್ ಆಫ್ ವರ್ಡ್ ಅನ್ಸುತ್ತಾ, ಅಥವಾ ವರ್ಡ್ ಬೈ ವರ್ಡ್ ಅನ್ಸುತ್ತಾ, ವರ್ಡ್ ಫಾರ್ ವರ್ಡ್ ಅನ್ಸುತ್ತಾ, ಅಥವಾ ವರ್ಡ್ ವಿತ್ ವರ್ಡ್ ಅಂತ ಅನ್ಸುತ್ತಾ? ಟು ಲರ್ನ್ ವರ್ಡ್ ಡ್ಯಾಶ್ ವರ್ಡ್ ಅಂತ ಇದೆ. ಸೊ ವಾಟ್ ಯು ಥಿಂಕ್ ಸ್ಟೂಡೆಂಟ್ಸ್? ಇಟ್ ಇಸ್ ಆಫ್, ಇಟ್ಸ್ ಅ ಬೈ, ಇಟ್ಸ್ ಅ ಫಾರ್, ಇಟ್ಸ್ ಅ ವಿತ್. ವಿಚ್ ಇಸ್ ದ ರೈಟ್ ಒನ್? ಸಿ ದೇರ್, ದ ಆನ್ಸರ್ ಇಸ್ ಫಾರ್. ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳು ಓದಿರ್ತಾರೆ ಟು ಲರ್ನ್ ವರ್ಡ್ ಬೈ ವರ್ಡ್ ಅಂತ. ಇಟ್ಸ್ ನಾಟ್ ಬೈ, ಇಟ್ಸ್ ದ ಆನ್ಸರ್ C1. ಸೊ ಇಟ್ ಇಸ್ ಅ ಫಾರ್. ಟು ಲರ್ನ್ ವರ್ಡ್ ಫಾರ್ ವರ್ಡ್ ಅಂತ ಆಗುತ್ತೆ, ರೈಟ್ ಒನ್. ಸೊ ನಾವು ಸಾಕಷ್ಟು ಬೇರೆಯವ್ರ ಮಾತನ್ನು ಕೇಳ್ಕೊಂಡು ಅಥವಾ ನಾವು ರೂಢಿಯಿಂದ ಬಂದಿರುತ್ತೆ ವರ್ಡ್ ಬೈ ವರ್ಡ್ ಅಂತ, ಅದು ರಾಂಗ್ ಆಗುತ್ತೆ. ಹಿಯರ್ ವರ್ಡ್ ಫಾರ್ ವರ್ಡ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳು. ಸಿ ದೇರ್ 8th ನೋಡಿ, ಮುಂಬೈ ಈಸ್ ಫೇಮಸ್ ಡ್ಯಾಶ್ ಇಟ್ಸ್ ಟೆಕ್ಸ್ಟೈಲ್ಸ್ ಅಂತ ಇದೆ. ಮುಂಬೈ ಈಸ್ ಫೇಮಸ್ ಡ್ಯಾಶ್ ಇಟ್ಸ್ ಟೆಕ್ಸ್ಟೈಲ್ಸ್ ಅಂತ ಒಂದು ಸೆಂಟೆನ್ಸ್ ಇದೆ. ಸೊ ಆಪ್ಷನ್ಸ್ ನೋಡಿ ವಿದ್ಯಾರ್ಥಿಗಳೇ, ಆಪ್ಷನ್ ಎ ಇನ್ ಅಂತ ಇದೆ, ಆಪ್ಷನ್ ಬಿ ಫಾರ್ ಅಂತ ಇದೆ, ಆಪ್ಷನ್ ಸಿ ಆಫ್ ಅಂತ ಇದೆ, ಆಪ್ಷನ್ ಡಿ ಅಬೌಟ್ ಅಂತ ಇದೆ. ಮುಂಬೈ ಈಸ್ ಫೇಮಸ್ ಇನ್ ಇಟ್ಸ್ ಟೆಕ್ಸ್ಟೈಲ್ಸ್, ಮುಂಬೈ ಈಸ್ ಫೇಮಸ್ ಫಾರ್ ಇಟ್ಸ್ ಟೆಕ್ಸ್ಟೈಲ್ಸ್, ಮುಂಬೈ ಈಸ್ ಫೇಮಸ್ ಆಫ್ ಇಟ್ಸ್ ಟೆಕ್ಸ್ಟೈಲ್ಸ್, ಮುಂಬೈ ಈಸ್ ಫೇಮಸ್ ಅಬೌಟ್ ಇಟ್ಸ್ ಟೆಕ್ಸ್ಟೈಲ್ಸ್. ವಿಚ್ ಇಸ್ ದ ರೈಟ್ ಒನ್ ವಿದ್ಯಾರ್ಥಿಗಳೇ? ಯಾವ್ದು ಸರಿಯಾಗಿ ಅನ್ಸುತ್ತೆ ನಿಮಗೆ? ಸೊ ದ ರೈಟ್ ಆನ್ಸರ್ ಈಸ್, see there, right answer is for. Mumbai is famous for its textiles. Here answer is the B. ಹೌದಾ, B is the right answer ವಿದ್ಯಾರ್ಥಿಗಳಲ್ಲಿ. ಮುಂಬೈ is famous for its textiles ಅಂತ ಆಗುತ್ತೆ. ಸೊ ಇವಾಗ ನಾವು ನೆಕ್ಸ್ಟ್ ನೋಡೋದಾದ್ರೆ see there 8th ನೋಡೋಣ ವಿದ್ಯಾರ್ಥಿಗಳ. ನೆಕ್ಸ್ಟ್ ಒನ್ ಕ್ವಶನ್ಸ್ ಏನಿದೆ ನೋಡಿ 8th ಒನ್, ಟ್ರಾನ್ಸ್ಲೇಟ್ ಫ್ರಮ್ ಕನ್ನಡ ಡ್ಯಾಶ್ ಇಂಗ್ಲಿಷ್ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ಟ್ರಾನ್ಸ್ಲೇಟ್ ಫ್ರಮ್ ಕನ್ನಡ ಟು ಇಂಗ್ಲಿಷ್, ಟ್ರಾನ್ಸ್ಲೇಟ್ ಫ್ರಮ್ ಕನ್ನಡ ಇಂಟು ಇಂಗ್ಲಿಷ್, translate from Kannada to English, translate from Kannada for English. So which is the right answer? Kannada to English, Kannada to into English, Kannada to English, Kannada for English ಯಾವ್ದಾಗುತ್ತೆ ವಿದ್ಯಾರ್ಥಿಗಳೇ? ಸೊ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಕೆಲವು ಜನ ವಿದ್ಯಾರ್ಥಿಗಳಿಗೆ ಯೋಚನೆ ಮಾಡಿರ್ತಾರೆ ಇಟ್ಸ್ ವೆರಿ ಈಸಿ ಕನ್ನಡ ಟು ಇಂಗ್ಲಿಷ್. ಹೌದಾ? ನೋ, ವಿಚ್ ಇಸ್ ದ ರೈಟ್ ಒನ್ ಹಾಗಾದ್ರೆ? ಸಿ ದೇರ್, ದ ರೈಟ್ ಆನ್ಸರ್ ಈಸ್ ಈ ಬಿ ಆನ್ಸರ್, ಇಂಟು. ನೋಡಿ, ಯಾವಾಗೂ ಟ್ರಾನ್ಸ್ಲೇಟ್ ಅಂತ ಬಂದಾಗ ಅದು ಕನ್ನಡ ಇಂಟು ಇಂಗ್ಲಿಷ್ ಇರಲಿ, ಕನ್ನಡ ಇಂಟು ಮರಾಠಿ ಇರಲಿ, ಕನ್ನಡ ಇಂಟು ಫ್ರೆಂಚ್ ಇರಲಿ, ಫ್ರೆಂಚ್ ಇಂಟು ಮರಾಠಿ ಇರಲಿ, ಅಥವಾ ಜರ್ಮನ್ ಇಂಟು ಇಂಗ್ಲಿಷ್ ಇರಲಿ.
ಸೊ ವಾಟ್ ಎವರ್ ಟ್ರಾನ್ಸ್ಲೇಟ್, ಯಾವುದೇ ಟ್ರಾನ್ಸ್ಲೇಟ್ ಬಂದರೂ ಕೂಡ ನೀವು ಯು ಮಸ್ಟ್ ಯೂಸ್ ದ ಇಂಟು ಅನ್ನೋ ಪ್ರಿಪೋಸಿಷನ್ಸ್ ನ ಯೂಸ್ ಮಾಡಲೇಬೇಕು. ಸೊ ಹಿಯರ್ ಟ್ರಾನ್ಸ್ಲೇಟ್ ಫ್ರಮ್ ಕನ್ನಡ ಇಂಟು ಇಂಗ್ಲಿಷ್ ಇಸ್ ದ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್, 10th ಒನ್ ನೋಡಿ. ಡೈ ಡ್ಯಾಶ್ ಡಿಸೀಸ್ ಅಂತ ಇದೆ, ಹೌದಾ? ಸೊ ಸಿ ದ ಆಪ್ಷನ್ಸ್ ಹಿಯರ್. Option A is the for is there, option B is the from is there, option C of is there, option D to is there. So here 10th question is die dash disease anta ade. So option A is the for, option B is the from, option C is the of, option D is the to anta ide. What do you think? He is a die from a disease, die to a disease, die for a disease, die of disease. ಸೊ ಹಿಯರ್ ದ ಆನ್ಸರ್ ಈಸ್, ಈ ಒಂದು ಕ್ವಶನ್ ಮೇಲೆ ಸಾಕಷ್ಟು ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡಿದ್ದಾರೆ. ಸೊ ನಾನು ಒಂದು ಟೆಸ್ಟ್ ಕೂಡ ಮಾಡಿದೆ, ಟೆಸ್ಟ್ ಕೂಡ ಮಿಸ್ಟೇಕ್ ಮಾಡಿದ್ರು. ಜೊತೆಗೆ ನಾನು ಸಾಕಷ್ಟು ಟೈಮ್ ನಾನು ಕಾಂಪಿಟೇಟಿವ್ ಎಕ್ಸಾಮ್ ನೋಡಿದ್ದೀನಿ. ಸೊ ಇದರಲ್ಲಿ ಹೆಚ್ಚಿಗೆ ಜನ ಮಿಸ್ಟೇಕ್ಸ್ ಮಾಡೋದು ಈ ಕ್ವಶನ್ ಅಲ್ಲಿ. ಸೊ ದ ರೈಟ್ ಆನ್ಸರ್ ಈಸ್ ಫಾರ್ ದಿಸ್ ಕ್ವಶನ್ ಈಸ್ ಡೈ ಆಫ್ ಎ ಡಿಸೀಸ್ ಅಂತ ಬರುತ್ತೆ. ಸೊ ನೀವು ಯೋಚನೆ ಮಾಡಿದ್ದು ಮೇ ಬಿ ಹಿ ಇಸ್ ಡೈ ಫ್ರಾಮ್ ಅಂತ ಯೂಸ್ ಮಾಡಿರ್ತಾರೆ, ನೀವು ಸಾಕಷ್ಟು ಜನ ಥಿಂಕ್ ಮಾಡಿರ್ತಾರೆ. ಇಟ್ಸ್ ಅ ರಾಂಗ್. ದ ರೈಟ್ ಆನ್ಸರ್ ಈಸ್ ಆಫ್ ಈಸ್ ದ ರೈಟ್ ಆನ್ಸರ್ ಹಿಯರ್. ಸಿ ದಟ್ ಇಟ್ಸ್ ದ ರೈಟ್ ಆನ್ಸರ್, ಹೌದಾ? ಡೈ ಆಫ್ ಎ ಡಿಸೀಸ್ ಅಂತ ಬರುತ್ತೆ. ಸೊ ಡಿಸೀಸ್ ಅಂತ ಬಂದಾಗ ನೀವು ಆಫ್ ಅಂತ ಒಂದು ಪ್ರಿಪೋಸಿಷನ್ ನ ಯೂಸ್ ಮಾಡಬೇಕು. ಯು ಡೋಂಟ್ ಯೂಸ್ ದ ಫ್ರಾಮ್. ಓಕೆ, ಇದು ಸಾಕಷ್ಟು ಕನ್ಫ್ಯೂಸ್ ಆಗುತ್ತೆ, ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ನೆನಪಿಡಬೇಕು ಸೆಂಟೆನ್ಸ್ ಅನ್ನ. ಸೊ ನಿಮ್ಗೆ ನಾನು ಹೇಳ್ತೀನಲ್ಲ, ಒಂದ್ಸರಿ ವಿಡಿಯೋ ನೋಡಿ. ಸೊ ಇಫ್ ಯು ಕನ್ಫ್ಯೂಸ್ ಅಗೇನ್ ಯು ಹ್ಯಾವ್ ಸೀನ್, ಮತ್ತೊಂದ್ಸರಿ ವಿಡಿಯೋ ನೋಡಿ, ಮತ್ತೆ ಸರಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಗ್ರಾಮರ್ ನೀವು ಒನ್ ಟೈಮ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಟ್ ಕ್ಯಾನ್ ಹೆಲ್ಪ್ ಯು ಫಾರ್ ದ ಲೈಫ್ ಟೈಮ್ ಅರ್ಥ ಆಗುತ್ತೆ ನಿಮಗೆ. ಓಕೆ, ಸಿ ದೇರ್ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. 11th ನೋಡಿ. ನಾಟ್ ಓನ್ಲಿ ದ ಮದರ್ ಬಟ್ ಆಲ್ಸೋ ದ ಚಿಲ್ಡ್ರನ್ ವಾಸ್ ಹ್ಯಾಪಿ ಅಂತ ಒಂದು ಸೆಂಟೆನ್ಸ್ ಇದೆ ಇಲ್ಲಿ. ನಾಟ್ ಓನ್ಲಿ ದ ಮದರ್ ಬಟ್ ಆಲ್ಸೋ ದ ಚಿಲ್ಡ್ರನ್ ವಾಸ್ ಹ್ಯಾಪಿ ಇಸ್ ಅ ಕರೆಕ್ಟ್ ಆರ್ ಇನ್ಕರೆಕ್ಟ್ ಸೆಂಟೆನ್ಸ್? ಅಬ್ಸರ್ವ್ ದ ಸೆಂಟೆನ್ಸ್ ಪ್ರಾಪರ್ಲಿ. ನಾಟ್ ಓನ್ಲಿ ದ ಮದರ್ ಬಟ್ ಆಲ್ಸೋ ದ ಚಿಲ್ಡ್ರನ್ ವಾಸ್ ಹ್ಯಾಪಿ ಅಂತ ಇದೆ. ಸೊ ನೀವು ಸೆಂಟೆನ್ಸ್ ಅಬ್ಸರ್ವ್ ಮಾಡಿ ಕರೆಕ್ಟ್ ಇನ್ಕರೆಕ್ಟ್ ಅಂತ. ಸೊ ದ ಆನ್ಸರ್ ಈಸ್ ಇಟ್ ಈಸ್ ದ ಇನ್ಕರೆಕ್ಟ್ ಸೆಂಟೆನ್ಸ್ ಇದೆ. ಹಾಗಾದ್ರೆ ಕರೆಕ್ಟ್ ಸೆಂಟೆನ್ಸ್ ಏನಾಗುತ್ತೆ, ಎಲ್ಲಿ ಮಿಸ್ಟೇಕ್ ಆಗಿದೆ ನೋಡೋಣ ವಿದ್ಯಾರ್ಥಿಗಳೇ. ಸಿ ದೇರ್ ನಾಟ್ ಓನ್ಲಿ ದ ಮದರ್ ಬಟ್ ಆಲ್ಸೋ ದ ಚಿಲ್ಡ್ರನ್ ವೇರ್ ಹ್ಯಾಪಿ. ಓಕೆ, ಇಲ್ಲಿ ಮಿಸ್ಟೇಕ್ ಆಗಿರೋದು ಚಿಲ್ಡ್ರನ್ ಆದ್ಮೇಲೆ ನಾವು ವಾಸ್ ಅಂತ ಒಂದು ಸಿಂಗ್ಯುಲರ್ ಫಾರ್ಮ್ ಯೂಸ್ ಮಾಡಿದ್ವಿ. ನಾಟ್ ಓನ್ಲಿ ದ ಮದರ್ ಬಟ್ ಆಲ್ಸೋ ನೋಡಿ, ನಾಟ್ ಓನ್ಲಿ ಬಟ್ ಆಲ್ಸೋ ಅಂತ ಬಂದಾಗ ನಾನು ನೌನ್ ವಿತ್ ಅಗ್ರಿಮೆಂಟ್ ಅಲ್ಲೇ ಹೇಳಿದೀನಿ, ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾಟ್ ಓನ್ಲಿ ಬಟ್ ಆಲ್ಸೋ ಅಂತ ಬಂದಾಗ ಸೊ ನಾವಿಲ್ಲಿ ಯಾವ್ದು ಇರುತ್ತಲ್ಲ ವರ್ಬ್ ನೆಕ್ಸ್ಟ್ ಯಾವ್ದು ಇರುತ್ತಲ್ಲ ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ವರ್ಬ್ ಗಿಂತ ಮುಂಚೆ ಇಲ್ಲಿ ಚಿಲ್ಡ್ರನ್ ಅಂತ ಒಂದು ಫ್ಲೂರಲ್ ಫಾರ್ಮ್ ಇರೋದ್ರಿಂದ ನಾವಿಲ್ಲಿ ಫ್ಲೂರಲ್ ವರ್ಬ್ ಅನ್ನ ಯೂಸ್ ಮಾಡಬೇಕು, ಹೌದಾ? ನಾಟ್ ಓನ್ಲಿ ದ ಮದರ್ ಬಟ್ ಆಲ್ಸೋ ದ ಚಿಲ್ಡ್ರನ್ ವೇರ್ ಹ್ಯಾಪಿ ಅಂತ ರೈಟ್ ಸೆಂಟೆನ್ಸ್ ಆಗುತ್ತೆ. ಸೊ ನಾವು ಸಿಂಗ್ಯುಲರ್ ಫಾರ್ಮ್ ಯೂಸ್ ಮಾಡಬಾರ್ದು ಇಲ್ಲಿ. ಸೊ ವೇರ್ ಇಸ್ ದ ಫ್ಲೂರಲ್ ಫಾರ್ಮ್ ಅದನ್ನು ಯೂಸ್ ಮಾಡಿದಾಗ ರೈಟ್ ಸೆಂಟೆನ್ಸ್ ಆಗುತ್ತೆ. ಸೊ ಸಿ ದ ನೆಕ್ಸ್ಟ್ ಒನ್. ಅವರ್ ಟೀಚರ್ ವಿಲ್ ಟೇಕ್ ಅವರ್ ಟೆಸ್ಟ್ ಟುಮಾರೋ ಅಂತ ಒಂದು ಸೆಂಟೆನ್ಸ್ ಇದೆ. ಅವರ್ ಟೀಚರ್ ವಿಲ್ ಟೇಕ್ ಅವರ್ ಟೆಸ್ಟ್ ಟುಮಾರೋ. ಇದು ಬಹಳಷ್ಟು ಸಾರಿ ನಾನು ನೋಡಿದ್ದೀನಿ, ಸಾಕಷ್ಟು ವಿದ್ಯಾರ್ಥಿಗಳು ಇದೇ ರೀತಿ ಹೇಳ್ತಿರ್ತಾರೆ, ಅವರ್ ಟೀಚರ್ ವಿಲ್ ಟೇಕ್ ಅವರ್ ಟೆಸ್ಟ್ ಟುಮಾರೋ. ನಮ್ಮ ಟೀಚರ್ ನಾಳೆ ಟೆಸ್ಟ್ ತಗೋತಾರೆ ಅಂತ ಆಗ್ತಾ ಇರುತ್ತೆ, ಬಟ್ ಇದು ಆಗಲ್ಲ. ಸೊ ಇದು ಇನ್ಕರೆಕ್ಟ್ ಸೆಂಟೆನ್ಸ್ ಇದೆ. ಸೊ ರೈಟ್ ಸೆಂಟೆನ್ಸ್ ಏನಾಗುತ್ತೆ, ಅವರ್ ಟೀಚರ್ ವಿಲ್ ಗಿವ್ ಅಸ್ ಅ ಟೆಸ್ಟ್ ಟುಮಾರೋ. ಇಟ್ಸ್ ರೈಟ್ ಸೆಂಟೆನ್ಸ್. ನಾಟ್ ವಿಲ್ ಟೇಕ್ ಅಂತ ಆಗುತ್ತೆ, ಟೇಕ್ ಅಂತ ಆಗಲ್ಲ. ಇಟ್ಸ್ ವಿಲ್ ಗಿವ್ ಅಸ್ ಅ ಟೆಸ್ಟ್ ಟುಮಾರೋ ಇಸ್ ಅ ರೈಟ್. ಸೊ ಇಟ್ಸ್ ಅ ಪ್ರಾಪರ್ ವರ್ಡ್ ನೀವು ಯೂಸ್ ಮಾಡಬಹುದು ಸೆಂಟೆನ್ಸ್ ಅಲ್ಲಿ. ಸೊ ಟೇಕ್ ಅವರ್ ಟೆಸ್ಟ್ ಟುಮಾರೋ ಅನ್ನೋದು ರಾಂಗ್ ಆಗುತ್ತೆ, ಸ್ಲ್ಯಾಂಗ್ ವರ್ಡ್ ಆಗುತ್ತೆ. ಅವ್ರ ಟೀಚರ್ ವಿಲ್ ಗಿವ್ ಅಸ್ ಅ ಟೆಸ್ಟ್ ಟುಮಾರೋ ಇಸ್ ಅ ರೈಟ್ ಒನ್. ಓಕೆ, ನಾನು ನಿಮ್ಗೆ ಅವಾಗಲೇ ಹೇಳ್ತಾ ಇದ್ದೆ. ಸೊ ಈ ವಿಡಿಯೋನ ಕಂಪ್ಲೀಟ್ ನೋಡಿದ ಮೇಲೆ ನಿಮ್ಗೆ ಸಾಕಷ್ಟು ಮಿಸ್ಟೇಕ್ಸ್ ಗಳಿಂದ ಹೊರಗೆ ಬರ್ತೀರಾ. ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತೀರ ಅರ್ಥ ಆಗುತ್ತೆ ನಿಮಗೆ. ಓಕೆ, ಇವಾಗ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ. ಡಿಡ್ ಯು ರೋಟ್ ದ್ಯಾಟ್ ಲೆಟರ್, ಟ್ರೂ ಆರ್ ಫಾಲ್ಸ್? ಸಿ ದಟ್ ಡಿಡ್ ಯು ರೋಟ್ ದ್ಯಾಟ್ ಲೆಟರ್ ನೋಡಿ. ಡಿಡ್ ಯು ರೋಟ್ ದ್ಯಾಟ್ ಲೆಟರ್ ನೋಡಿ, ಇದು ಟ್ರೂ ಆರ್ ಫಾಲ್ಸ್ ಇದೆ. ಏನ್ ಅನ್ಸುತ್ತೆ ನಿಮಗೆ ವಿದ್ಯಾರ್ಥಿಗಳೇ? ನೋಡಿ ಅಬ್ಸರ್ವ್ ಮಾಡಿ, ಇದರಲ್ಲಿ ಏನ್ ಮಿಸ್ಟೇಕ್ ಇದೆ. ಸಿ ಇದು ಮಿಸ್ಟೇಕ್ ಇಲ್ಲ ಅಂದ್ರೆ ಟ್ರೂ ಇರುತ್ತೆ, ಮಿಸ್ಟೇಕ್ ಇದ್ರೆ ಫಾಲ್ಸ್ ಆಗುತ್ತೆ. ಸಿ ದೇರ್ ಇಟ್ಸ್ ಅ ಫಾಲ್ಸ್ ಸೆಂಟೆನ್ಸ್. ಹಾಗಾದ್ರೆ ಎಲ್ಲಿ ಮಿಸ್ಟೇಕ್ ಆಗಿದೆ? ಸಿ ದೇರ್ ಡಿಡ್ ಯು ರೈಟ್ ದ್ಯಾಟ್ ಲೆಟರ್ ಅಂತ ಆಗುತ್ತೆ. ನಾನು ನಿಮ್ಗೆ ಅವಾಗಲೇ ಹೇಳ್ತಾ ಇದ್ದೆ. ಸೊ ಆಲ್ರೆಡಿ ಯು ಶುಡ್ ಯೂಸ್ ದ ಫಾಸ್ಟ್ ಟೆನ್ಸ್. ಡಿಡ್ ಅಂತ ಪಾಸ್ಟ್ ಟೆನ್ಸ್ ಯೂಸ್ ಮಾಡಿದಾರ. ಸೊ ಅಗೇನ್ ಯು ಕಾಂಟ್ ಯೂಸ್ ದ ಫಾಸ್ಟ್, ಮತ್ತೆ ಫಾಸ್ಟ್ ಟೆನ್ಸ್ ಯೂಸ್ ಮಾಡಕ್ ಆಗಲ್ಲ. ಸೊ ಹಿಯರ್ ಡಿಡ್ ಯು ರೈಟ್ ದ್ಯಾಟ್ ಲೆಟರ್ ಅಂತ ಆಗುತ್ತೆ. ಸೊ ಹಿಯರ್ ನಾವು ಪ್ರೆಸೆಂಟ್ ಟೆನ್ಸ್ ಅನ್ನು ಯೂಸ್ ಮಾಡಬೇಕು, ಹೌದಾ? ಪ್ರೆಸೆಂಟ್ ಟೆನ್ಸ್ ಪ್ರೆಸೆಂಟ್ ಫಾರ್ಮ್ ವರ್ಡ್ ಅಂತ ಯೂಸ್ ಮಾಡ್ಬೇಕು ಇಲ್ಲಿ. ಡಿಡ್ ಯು ರೈಟ್ ದ್ಯಾಟ್ ಲೆಟರ್ ಅಂತ ಆಗುತ್ತೆ, ಹೌದಾ? ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ದ ಟೀಚರ್ ವಾಸ್ ಅಬ್ಸೆಂಟ್ ಅಂತ ಒಂದು ಇಲ್ಲಿ ಸೆಂಟೆನ್ಸ್ ಇದೆ. ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ದ ಟೀಚರ್ ವಾಸ್ ಅಬ್ಸೆಂಟ್ ಅಂತ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ, ಎಲ್ಲಿ ಮಿಸ್ಟೇಕ್ ಆಗಿದೆ ಅದು? ಅಥವಾ ಮಿಸ್ಟೇಕ್ ಏನಲ್ವಾ, ರೈಟ್ ಇದು ಕರೆಕ್ಟ್ ಇರ್ಬೋದು ಅನ್ಸ್ತಾ ಇದೆ. ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ದ ಟೀಚರ್ ವಾಸ್ ಅಬ್ಸೆಂಟ್ ಅಂತ ಇದೆ. ನೀವು ಅಬ್ಸರ್ವ್ ಮಾಡಿ. ಸೊ ಆನ್ಸರ್ ನೋಡೋಣ ಇವಾಗ ಏನಂತ. ಇಟ್ಸ್ ಅ ಇನ್ಕರೆಕ್ಟ್ ಸೆಂಟೆನ್ಸ್ ನೋಡಿ. ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ದ ಟೀಚರ್ ವಾಸ್ ಅಬ್ಸೆಂಟ್. ನೀವು ಸೆಂಟೆನ್ಸ್ ಓದಿದಾಗ ನಿಮ್ಗೆ ಮಿಸ್ಟೇಕ್ ಅಂತ ಅನ್ಸೋದೇ ಇಲ್ಲ, ಬಟ್ ಇಟ್ಸ್ ಇನ್ಕರೆಕ್ಟ್ ಸೆಂಟೆನ್ಸ್ ವಿದ್ಯಾರ್ಥಿಗಳೇ. ಸೊ ರೈಟ್ ಈಸ್ ವಿಚ್ ಇಸ್ ರೈಟ್ ಒನ್? ಸಿ ದೇರ್ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ದ ಟೀಚರ್ ವೇರ್ ಅಬ್ಸೆಂಟ್ ಅಂತ ಇದೆ. ಸೊ ಇಲ್ಲಿ ಆಸ್ ವೆಲ್ ಆಸ್ ನಿಂದ ಏನಾದ್ರು ನಾವು ಸೆಂಟೆನ್ಸ್ ಅನ್ನ ಜಾಯಿಂಟ್ ಮಾಡಿದ್ರೆ, ಸೊ ಸ್ಟೂಡೆಂಟ್ಸ್ ಅಂತ ಮೊದಲನೇ ಯಾವ್ದು ಫಾರ್ಮ್ ಬರುತ್ತಲ್ಲ ಅದು ನಾವು ಅದನ್ನೇ
ತಗೋಬೇಕು. ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ದ ಟೀಚರ್ ವಾಸ್ ಅಬ್ಸೆಂಟ್ ಅಂತ ನಾವು ಸಿಂಗುಲರ್ ಫಾರ್ಮ್ ಅನ್ನು ಯೂಸ್ ಮಾಡಿದೀವಿ, ಬಟ್ ಅದು ರಾಂಗ್. ಸೊ ಏನ್ ಯೂಸ್ ಮಾಡಬೇಕು, ಸ್ಟೂಡೆಂಟ್ಸ್ ಇಸ್ ದ ಪ್ಲೂರಲ್ ಆಸ್ ವೆಲ್ ಆಸ್ ಟೀಚರ್ ಅಂತದೆ. ಬಟ್ ನಾವು ಮೊದಲನೇದು ಯಾವ್ದು ಯೂಸ್ ಮಾಡಿರ್ತೀವಲ್ಲ ಆಸ್ ವೆಲ್ ಆಸ್ ಬಂದಾಗ ಪ್ಲೂರಲ್ ಫಾರ್ಮ್ ಯೂಸ್ ಮಾಡಿದಾಗ ಅದನ್ನೇ ಇಲ್ಲಿ ಪ್ಲೂರಲ್ ಆಗಿ ಯೂಸ್ ಮಾಡಬೇಕು. ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ ಇರೋದ್ರಿಂದ ಸೊ ಇಲ್ಲಿ ಪ್ಲೂರಲ್ ಫಾರ್ಮ್ ಅನ್ನೋದು ತೆಗೆದುಕೊಳ್ಳುತ್ತೆ. ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ಟೀಚರ್ ವೇರ್ ಅಬ್ಸೆಂಟ್ ಅಂತ ಆಗುತ್ತೆ ವಿದ್ಯಾರ್ಥಿಗಳಿದು. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಸೊ ನಾವು ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್ ವಿದ್ಯಾರ್ಥಿಗಳೇ. ಓಕೆ, ಸಿ ದ ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್ ಹಿಯರ್ 15th ಒನ್ ನೋಡಿ. ಶಿ ರ್ಯಾನ್ ವೆರಿ ಫಾಸ್ಟ್ಲಿ ಅಂತ ಒಂದು ಸೆಂಟೆನ್ಸ್ ಇದೆ. ಸೊ ಇಟ್ ಈಸ್ ವಾಟ್ ಯು ಥಿಂಕ್, ಇಟ್ ಇಸ್ ರನ್, ಶಿ ರ್ಯಾನ್ ವೆರಿ ಫಾಸ್ಟ್ಲಿ ಅಂತ ಇದು ಸರಿಯಾದ ಸೆಂಟೆನ್ಸ್ ಇದೆಯಾ ನೋಡಿ. ಏನ್ ಅನ್ಸುತ್ತೆ, ಸರಿಯಾಗಿದೆ ಅನ್ಸ್ತದಲ್ಲ, ಇದು ರಾಂಗ್ ಇದೆನಾ ನೋಡಿ, ಅಬ್ಸರ್ವ್ ಮಾಡಿ ಸರಿಯಾಗಿ. ಸಿ ದೇ ಇಟ್ಸ್ ಅ ಇನ್ಕರೆಕ್ಟ್ ಸೆಂಟೆನ್ಸ್ ನೋಡಿ. ವಿಚ್ ದೆನ್ ಹಾಗಾದ್ರೆ ಎಲ್ಲಿ ರಾಂಗ್ ಆಗಿದೆ, ಸಿ ದ ರೈಟ್ ಸೆಂಟೆನ್ಸ್. ಶಿ ರ್ಯಾನ್ ವೆರಿ ಫಾಸ್ಟ್ ಅಂತ. ಸೊ ನಾವು ಸಾಕಷ್ಟು ಟೈಮ್ ಈ ಫಾಸ್ಟ್ಲಿ ಅಂತ ಯೂಸ್ ಮಾಡ್ತೀವಿ, ಬಟ್ ಫಾಸ್ಟ್ಲಿ ಇಸ್ ಅ ಸ್ಲ್ಯಾಂಗ್ ವರ್ಡ್, ಇಟ್ಸ್ ಅ ರಾಂಗ್ ವರ್ಡ್. ಇದು ತಪ್ಪಾದ ಒಂದು ಬಳಕೆ ಆಗುತ್ತೆ, ಯೂಸ್ ಆಗುತ್ತೆ. ಶಿ ರ್ಯಾನ್ ವೆರಿ ಫಾಸ್ಟ್ ಇಸ್ ಅ ರಾಂಗ್. ಸೊ ಶಿ ರ್ಯಾನ್ ವೆರಿ ಫಾಸ್ಟ್ ಅಂತ ಮಾತ್ರ ಯೂಸ್ ಮಾಡಬೇಕು, ಹೌದಾ, ಇಟ್ ಇಸ್ ಅ ರೈಟ್ ಒನ್. ಸೊ ನಾವು ಈ ಮೇಲಿನ ಸೆಂಟೆನ್ಸ್ ಅನ್ನ ಫಾಸ್ಟ್ಲಿ ಸಾಕಷ್ಟು ಟೈಮ್ ಯೂಸ್ ಮಾಡಿರ್ತೀವಿ, ಬಟ್ ಅದು ತಪ್ಪಾಗಿರುತ್ತೆ, ನಮಗೆ ಗೊತ್ತಿರಲ್ಲ. ನಾವು ಬೇರೆಯವರು ನೋಡ್ಕೊಂಡು ಹಾಗೆ ಅಬ್ಸರ್ವ್ ಮಾಡಿ ಹಾಗೆ ಹೇಳ್ತಿರ್ತೀವಿ, ಬಟ್ ಅದು ತಪ್ಪಾಗಿರುತ್ತೆ. ಶಿ ರ್ಯಾನ್ ವೆರಿ ಫಾಸ್ಟ್ ಇಸ್ ದ ರೈಟ್ ಒನ್ ವಿದ್ಯಾರ್ಥಿಗಳೇ. ಸೊ ಸಿ ದ ನೆಕ್ಸ್ಟ್ ಒನ್ 16th ಒನ್. ಐ ಟೋಲ್ಡ್ ಹಿಮ್ ಆನ್ ಹಿಸ್ ಫೇಸ್ ದ್ಯಾಟ್ ಹಿ ಕುಡ್ ನಾಟ್ ಪಾಸ್ ಅಂತ. ನಾನು ಅವ್ನಿಗೆ ಹೇಳಿದ್ದೀನಿ ಅವ್ನು ಮುಗಿದ ಮೇಲೆ ಅವ್ನು ಪಾಸ್ ಆಗಲ್ಲ ಅಂತ. ಐ ಟೋಲ್ಡ್ ಹಿಮ್ ಆನ್ ಹಿಸ್ ಫೇಸ್ ದ್ಯಾಟ್ ಹಿ ಕುಡ್ ನಾಟ್ ಪಾಸ್. ಸೊ ಈ ಸೆಂಟೆನ್ಸ್ ಸರಿಯಾಗಿನೇ ಇದೆ. ಸೊ ಇಲ್ಲಿ ಕೂಡ ಮಿಸ್ಟೇಕ್ ಇಲ್ಲ ಅಂತ ಅನಿಸ್ತದೆ, ಅಥವಾ ಮಿಸ್ಟೇಕ್ ಇಲ್ಲದೇನೆ ಇರಬಹುದು, ಸರಿಯಾಗಿನೇ ಇರಬಹುದು. ಆನ್ಸರ್ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಲೆಟ್ಸ್ ಸಿ ದ ಆನ್ಸರ್. ಇಟ್ ಇಸ್ ಅ ಇನ್ಕರೆಕ್ಟ್ ಸೆಂಟೆನ್ಸ್. ದೆನ್ ವೇರ್ ಇಸ್ ದ ಮಿಸ್ಟೇಕ್? ಐ ಟೋಲ್ಡ್ ಹಿಮ್ ಆನ್ ಹಿಸ್ ಫೇಸ್, ಐ ಟೋಲ್ಡ್ ಹಿಮ್ ಆನ್ ಹಿಸ್ ಫೇಸ್ ದ್ಯಾಟ್ ಹಿ ಕುಡ್ ನಾಟ್ ಪಾಸ್. ಸೊ ಅವ್ನ ಮುಖದ ಮೇಲೆ ನಾನು ಹೇಳಿದ್ದೀನಿ ನಾನು ಪಾಸ್ ಆಗಲ್ಲ ಅಂತ. ಹಾಗಾದ್ರೆ ಎಲ್ಲಿ ಮಿಸ್ಟೇಕ್ ಇದೆ? See there, I told him at his face, not on his face. ನೋಡಿ ಇಲ್ಲಿ I told him at his face that he could not pass ಅಂತ. ಇಲ್ಲಿ ನಾವು ಆನ್ ಅಂತ ಒಂದು ಪ್ರಿಪೋಸಿಷನ್ ಯೂಸ್ ಮಾಡಿದೀವಿ, ರಾಂಗ್ ಪ್ರಿಪೋಸಿಷನ್ಸ್ ನ. ಅದ್ರ ಬದಲಾಗಿ ನಾವು ಯೂಸ್ ಮಾಡಬೇಕು ವಿದ್ಯಾರ್ಥಿಗಳೇ, at ಅನ್ನುವಂತ ಪ್ರಿಪೋಸಿಷನ್ಸ್ ಯೂಸ್ ಮಾಡಬೇಕು. I told him at his face that he could not pass ಅಂತ. ಸೊ ನಾವು ಮೇಲಿನ ಸೆಂಟೆನ್ಸ್ ಸಾಕಷ್ಟು ಬಾರಿ ಯೂಸ್ ಮಾಡಿರ್ತೀವಿ. ಸೊ ನಾವು ಕನ್ನಡಕ್ಕೆ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಎಲ್ಲ ಏನ್ ಮಾಡ್ತೀವಿ ಅಂತ ಸಮ್ ಟೈಮ್ ಕನ್ನಡದಲ್ಲಿರುವಂತ ಸೆಂಟೆನ್ಸ್ ಅನ್ನ ಆಸ್ ಇಟ್ ಈಸ್ ನಾವು ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡಕ್ ಹೋಗ್ತೀವಿ, ಹೌದಾ, ಅವಾಗನೇ ಮಿಸ್ಟೇಕ್ ಆಗೋದು. ಸೊ ಅವ್ನ ಮುಖದ ಮೇಲೆ ಅಂದ್ರೆ ಮೇಲೆ ಅಂದ್ರೆ ಆನ್, ಸೊ ಮುಖದ ಮೇಲೆ ಅಂದ್ರೆ ಅವನ ಮುಖದ ಮೇಲೆ ಅಂದ್ರೆ ಆನ್ ಇಸ್ ಫೇಸ್ ಅಂತಾನೆ ನಾವು ಟ್ರಾನ್ಸ್ಲೇಟ್ ಮಾಡಿರ್ತೀವಿ. ದಟ್ ಇಸ್ ಅ ರಾಂಗ್. ಅದು ರಾಂಗ್ ಮೆಥಡ್. ನಾನು ನಿಮ್ಗೆ ಸ್ಪೋಕನ್ ಇಂಗ್ಲಿಷ್ ಬಗ್ಗೆ ಕೂಡ ಹೇಳ್ತಾ ಇರ್ಬೇಕಾದ್ರೆ ಹೇಳಿದೀನಿ. ಸೊ ನೀವು ಇಂಗ್ಲಿಷ್ ಮಾತಾಡೋ ಕಲಿಬೇಕಾದ್ರೂ ಕೂಡ ಯು ನೆವರ್ ಟ್ರೈ ಟು ಟ್ರಾನ್ಸ್ಲೇಟ್ ಸೆಂಟೆನ್ಸ್ ಆಸ್ ಇಟ್ ಇಸ್ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಕ್ ಹೋಗಲೇಬೇಡಿ, ಅದು ಆಗೋದು ಇಲ್ಲ. ಸೊ ಹಿಯರ್ ರೈಟ್ ಆನ್ಸರ್ ಏನು ನೋಡಿ, ಐ ಟೋಲ್ಡ್ ಹಿಮ್ ಆಟ್ ಹಿಸ್ ಫೇಸ್ ದ್ಯಾಟ್ ಹಿ ಕುಡ್ ನಾಟ್ ಪಾಸ್ ಅಂತ ಇದೆ. ಹಾಗಾದ್ರೆ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳು 17th ಒನ್ ಯಾವ್ದಂತ. ಶಿ ಇಸ್ ಈಕ್ವಲಿ ಹಾನೆಸ್ಟ್ ಆಸ್ ಹರ್ ಸಿಸ್ಟರ್ ಅಂತ ಅದೇ. ಸೊ ಶಿ ಇಸ್ ಈಕ್ವಲಿ ಆನೆಸ್ಟ್ ಆಸ್ ಹರ್ ಸಿಸ್ಟರ್ ಅಂತ ಅದೇ. ಸೊ ಈ ಸೆಂಟೆನ್ಸ್ ರೈಟ್ ಇನ್ಕರೆಕ್ಟ್ ಇದೆಯೋ ರಾಂಗ್ ಇದೆನೋ ಅಥವಾ ನೋಡೋಣ ಏನಿದೆ ಅಂತ. ಸೊ ಇಟ್ ಈಸ್ ಅ ಇನ್ಕರೆಕ್ಟ್ ಸೆಂಟೆನ್ಸ್. ಶಿ ಇಸ್ ಈಕ್ವಲಿ ಆನೆಸ್ಟ್ ಆಸ್ ಹರ್ ಸಿಸ್ಟರ್ ಅಂತ ಇದೆ. ಸೊ ಹಾಗಾದ್ರೆ ವಿಚ್ ಇಸ್ ರೈಟ್ ಒನ್? ಶಿ ಈಸ್ ಆಸ್ ಆನೆಸ್ಟ್ ಆಸ್ ಹರ್ ಸಿಸ್ಟರ್ ಅಂತ ಬರುತ್ತೆ. ನೋಡಿ ನಾವು ಈಕ್ವಲಿ ಬದಲಾಗಿ ಬಳಕೆ ಮಾಡಬಾರ್ದು, ಅದ್ರ ಬದಲಾಗಿ ಯೂಸ್ ಮಾಡಬೇಕು ಆಸ್ ಆನೆಸ್ಟ್ ಆಸ್. ಶಿ ಈಸ್ ಆಸ್ ಆನೆಸ್ಟ್ ಆಸ್ ಹರ್ ಸಿಸ್ಟರ್ ಅಂತ ಬಳಕೆ ಮಾಡಬೇಕು. ದಟ್ ಈಸ್ ದ ರೈಟ್ ಒನ್. ಶಿ ಈಸ್ ಆಸ್ ಆನೆಸ್ಟ್ ಆಸ್ ಹರ್ ಸಿಸ್ಟರ್ ಅಂತ ಬಳಕೆ ಮಾಡಿದಾಗ ಮಾತ್ರ ಅದು ಕರೆಕ್ಟ್ ಆಗಿ ಒಂದು ಸೆಂಟೆನ್ಸ್ ಆಗುತ್ತೆ. ಸೊ ಇಟ್ಸ್ ಅ ರೈಟ್ ಸೆಂಟೆನ್ಸ್ ಅಂತ ನಾವು ಹೇಳ್ಬೋದು. ಹಾಗಾದ್ರೆ 18th ನೋಡಿ, ದ ಲಿಟಲ್ ಬಾಯ್ ವಾಸ್ ಲೇಜಿ ಅಂಡ್ ಕೇರ್ಲೆಸ್ ಅಂತ ಅದೇ. ಸೊ ಇದಂತೂ ಸರಿಯಾಗಿದೆ ಅಂತ ಅನಿಸ್ತಾ ಇದೆ ನಂಗೆ. ದ ಲಿಟಲ್ ಬಾಯ್ ವಾಸ್ ಲೇಜಿ ಅಂಡ್ ಕೇರ್ಲೆಸ್ ಅಂತ ಅದೇ, ಹೌದಾ. ಚಿಕ್ಕ ಹುಡುಗ ತುಂಬಾನೇ ಲೇಜಿ ಮತ್ತು ಕೇರ್ಲೆಸ್ ಅಂತ ಇಲ್ಲಿ ಸೆಂಟೆನ್ಸ್ ಇದೆ. ಸೊ ಇದ್ರಲ್ಲಿ ಯಾವ್ದು ಮಿಸ್ಟೇಕ್ ಅನಿಸ್ತಾ ಇಲ್ಲ. ದ ಲಿಟಲ್ ಬಾಯ್ ವಾಸ್ ಲೇಜಿ ಅಂಡ್ ಕೇರ್ಲೆಸ್ ಅಂತ ಅದೇ. ಹಾಗಾದ್ರೆ ಇದು ಮೇ ಬಿ ರೈಟ್ ಇರ್ಬೋದು ಅದು ಅನಿಸ್ತಾ ಇದೆ ನಂಗೆ. ಸಿ ದೇರ್. ಓಕೆ, ಓ ಇಟ್ ಇಸ್ ಆಲ್ಸೋ ಇನ್ಕರೆಕ್ಟ್. ಇದು ಕೂಡ ಇನ್ಕರೆಕ್ಟ್ ಇದೆ. ಹಾಗಾದ್ರೆ ವಾಟ್ ಇಸ್ ದ ರೈಟ್ ಒನ್? ದ ಲಿಟಲ್ ಬಾಯ್ ವಾಸ್ ಲೇಜಿ ಅಂಡ್ ಕೇರ್ಲೆಸ್ ಟು. ನೋಡಿ ಎಲ್ಲ ಕರೆಕ್ಟ್ ಇದೆ, ಸ್ವಲ್ಪ ಮಿಸ್ಟೇಕ್ ಅಲ್ಲಿ ಕೊನೆಗೆ ನಾವು ಟು ಯೂಸ್ ಮಾಡಬೇಕು. ಇದು ಇನ್ಕರೆಕ್ಟ್. ದ ಲಿಟಲ್ ಬಾಯ್ ವಾಸ್ ಲೇಜಿ ಅಂಡ್ ಕೇರ್ಲೆಸ್ ಟು, ಹೌದಾ. ಅದ ಲೇಜಿನೂ ಇದಾನೆ, ಹಾಗೆ ಜೊತೆಗೆ ಕೇರ್ಲೆಸ್ ಕೂಡ ಇದಾನೆ ಅಂತ ಹೇಳೋದಕ್ಕೆ ಈ ಯಾವ ರೀತಿ ಬಳಸಬೇಕು? ದ ಲಿಟಲ್ ಬಾಯ್ ವಾಸ್ ಲೇಜಿ ಅಂಡ್ ಕೇರ್ಲೆಸ್ ಟು ಅಂತ ಯೂಸ್ ಮಾಡಬೇಕು ವಿದ್ಯಾರ್ಥಿಗಳು. ಸೊ ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಸಿ ದರ್ ವಿಚ್ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್ ಯಾವ್ದು ನೋಡಿ, ಐ ಆಮ್ ಟೇಕಿಂಗ್ ಎಕ್ಸರ್ಸೈಸ್ ಎವ್ರಿ ಡೇ ಅಂತ ಅದೇ. ಸೊ ಇದಂತೂ ಎಕ್ಸಾಕ್ಟ್ ಕರೆಕ್ಟ್ ಇದೆ ಅನಿಸ್ತದೆ. ಮೇ ಬಿ ರೈಟ್ ಕರೆಕ್ಟ್ ಇರಬಹುದು. ಐ ಆಮ್ ಟೇಕಿಂಗ್ ಎಕ್ಸರ್ಸೈಸ್ ಎವ್ರಿ ಡೇ ಅಂತ ಅದೇ, ಹೌದಾ. ನಿಮ್ಗೆ ಅನಿಸುತ್ತೆ ವಿದ್ಯಾರ್ಥಿಗಳೇ ಇಟ್ ಇಸ್ ರೈಟ್ ಸೆಂಟೆನ್ಸ್? ಐ ಆಮ್ ಟೇಕಿಂಗ್ ಎಕ್ಸರ್ಸೈಸ್ ಎವ್ರಿ ಡೇ ಅಂತ. ಸೊ ವಾಟ್ ಯು ಥಿಂಕ್? ಐ ಹೋಪ್ ಮ್ಯಾಕ್ಸಿಮಮ್ ರೈಟ್ ಇದೆ ಅಂತ ಅನಿಸ್ತದೆ ನಿಮಗೆ. ಸೊ ಇಟ್ ಈಸ್ ದ ಇನ್ಕರೆಕ್ಟ್ ಸೆಂಟೆನ್ಸ್. ಸಿ ದೇರ್. ದೆನ್ ವೇರ್ ಇಸ್ ದ ಮಿಸ್ಟೇಕ್? ಎಲ್ಲಿ ಮಿಸ್ಟೇಕ್ ಆಗಿದೆ? ಎಲ್ಲ ಸರಿಯಾಗಿದೆಯಲ್ಲ. ಐ ಆಮ್ ಟೇಕಿಂಗ್ ಎಕ್ಸರ್ಸೈಸ್ ಎವ್ರಿ ಡೇ, ನಾನು ದಿನಾಲೂ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ ಅಂತ ಆಗುತ್ತೆ. ದೆನ್ ವಿಚ್ ಇಸ್ ದ ರೈಟ್ ಒನ್? ಸಿ ಇಸ್ ದೇರ್. ಐ ಟೇಕ್ ಎಕ್ಸರ್ಸೈಸ್ ಎವ್ರಿ ಡೇ. ದಟ್ ಇಸ್ ಅ ರಾಂಗ್ ಒನ್. ಫಸ್ಟ್ ಒನ್ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡಿದೀವಿ, ಐ ಆಮ್ ಟೇಕಿಂಗ್ ಅಂತ, ಹೌದಾ. ಇಟ್ ಇಸ್ ರಾಂಗ್. ಅದನ್ನ ನಾವು ಎವ್ರಿ ಡೇ ಪ್ರತಿದಿನ ದಿನನಿತ್ಯದಲ್ಲಿ ಬಳಸುವಂತ ಇಂಗ್ಲಿಷ್ಗೆ ಯೂಸ್ ಆಗಲ್ಲ ಯಾವುದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ. ಸೊ ನಾವು
ಎವ್ರಿ ಡೇ ಅಲ್ಲಿ ಏನ್ ಮಾಡ್ತೀವಲ್ಲ ಪ್ರತಿದಿನ ಬಳಕೆ ಮಾಡುವಂತ ಎಲ್ಲ ಏನ್ ಮಾಡ್ಬೇಕು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಬೇಕು. ಸೊ ಐ ಟೇಕ್ ಬಾತ್, ಐ ಟೇಕ್ ಬ್ರೇಕ್ಫಾಸ್ಟ್, ಐ ಟೇಕ್ ಎಕ್ಸಸೈಸ್ ಇರ್ಬೋದು, ಐ ಟೇಕ್ ಮೀಲ್ಸ್ ಅಂತ ಇರ್ಬೋದು. ಸೊ ನಾವು ಪ್ರತಿದಿನ ಮಾಡುವಂತಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಯೂಸ್ ಮಾಡಬೇಕು. ಹೌದಾ? ಐ ಟೇಕ್ ಎಕ್ಸಸೈಸ್ ಎವ್ರಿ ಡೇ ಅನ್ನೋದು ರೈಟ್ ಸೆಂಟೆನ್ಸ್ ಆಗುತ್ತೆ. ಸೊ ನಾನು ಟೆನ್ಸಸ್ ಅನ್ನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದೀನಿ. ಸೊ ಟೆನ್ಸಸ್ ಅನ್ನು ಕೂಡ ನೀವು ಸರಿಯಾಗಿ ಕಲಿಬೇಕು. ದೆನ್ ಓನ್ಲಿ ಯು ಅಂಡರ್ಸ್ಟುಡ್ ಪ್ರಾಪರ್ಲಿ. ಸೊ ಸಿ ದ ನೆಕ್ಸ್ಟ್ ಒನ್ 20th ನೋಡಿ. ಹಿ ಈಸ್ ಟೇಕಿಂಗ್ ಅ ಬಾತ್ ಎವ್ರಿ ಡೇ ಅಂತ ಇದೆ. ಸೊ ಹಿ ಈಸ್ ಟೇಕಿಂಗ್ ಅ ಬಾತ್ ಎವ್ರಿ ಡೇ. ಹೌದಾ? ಇದು ಕರೆಕ್ಟ್ ಇದೆಯಾ ಅಥವಾ ಇನ್ಕರೆಕ್ಟ್ ಇದೆ ನೋಡಿ. ಇಟ್ ಇಸ್ ಆಲ್ಸೋ ಇನ್ಕರೆಕ್ಟ್. ಇದು ಕೂಡ ಇನ್ಕರೆಕ್ಟ್ ಇದೆ. ಹಿ ಇಸ್ ಟೇಕಿಂಗ್ ಅ ಬಾತ್ ಎವ್ರಿ ಡೇ ಅನ್ನೋದು ತಪ್ಪು. ಸೊ ನಾವು ಯಾವ ರೀತಿ ಬಳಸಬೇಕು? ಹಿ ಟೇಕ್ಸ್ ಅ ಬಾತ್ ಎವ್ರಿ ಡೇ ಅಂತ ನಾನು ಈಗ ಜಸ್ಟ್ ಹೇಳ್ತಾ ಇದ್ದೀನಿ ನಿಮ್ಗೆ. ಹಿ ಟೇಕ್ಸ್ ಅ ಬಾತ್ ಎವ್ರಿ ಡೇ ಅಂತ. ಸೊ ಯಾಕಂತಂದ್ರೆ ಹಿ ಇಸ್ ಟೇಕಿಂಗ್ ಅ ಬಾತ್ ಎವ್ರಿ ಡೇ ಅಂತ ಆಗಲ್ಲ. ಅದು ಸೆಂಟೆನ್ಸ್ ತಪ್ಪಿದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬಂದಾಗ ಅದು ಆಗಲ್ಲ, ಆಯ್ತು ಬಳಕೆ ಆಗಲ್ಲ. ಸೊ ನಾನು ಹೇಳ್ತಿದ್ದೆ ಪ್ರತಿನಿತ್ಯ ಅಥವಾ ದಿನನಿತ್ಯ ಬಳಕೆ ಮಾಡುವಂತಲ್ಲ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿನೇ ಬರೀಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿನೇ ಮಾತಾಡಬೇಕು. ಹಿ ಟೇಕ್ಸ್ ಅ ಬಾತ್ ಎವ್ರಿ ಡೇ ಅನ್ನೋದು ರೈಟ್ ಅಂತ ಆಗುತ್ತೆ. ಸೊ ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್, ವಿಚ್ ಇಸ್ ದ ನೆಕ್ಸ್ಟ್ ಒನ್ 21st. ಯಾವ್ದೇ ನೋಡೋಣ ಇವಾಗ ಕ್ವಶನ್. ಹಿ ಲೈಕ್ಸ್ ಕಟಿಂಗ್ ಜೋಕ್ಸ್ ಅಂತ ಇದೆ. ಸೊ ಇದನ್ನ ಕೂಡ ನೀವು ಸಾಕಷ್ಟು ಕೇಳ್ತೀರಾ. ಹಿ ಲೈಕ್ಸ್ ಕಟಿಂಗ್ ಜೋಕ್ಸ್ ಅಂತ. ಇಟ್ ಇಸ್ ರೈಟ್? ನೋ, it is also incorrect. Then which is the right one? See there, he likes cracking jokes ಅಂತ ಯೂಸ್ ಮಾಡಬೇಕು, not cutting. He likes cutting jokes ಅನ್ನೋದು ರಾಂಗ್ ಬರುತ್ತೆ. ಸೊ ನೀವು ಮಾತಾಡ್ತಿರ್ಬೇಕಾದ್ರೆ he likes cracking jokes ಅಂತಾನೆ ಮಾತಾಡಬೇಕು. ಸೊ then only it's a right one ಅಂತ ಆಗುತ್ತೆ. Let's see the last one. ಯಾವ್ದು ನೋಡೋಣ? 22nd. What is the fresh news of today? ಇದಂತೂ ಸಾಕಷ್ಟು ಜನ ಯೂಸ್ ಮಾಡ್ತಾರೆ, ನಾನು ನೋಡಿದ್ದೀನಿ ಇಂಗ್ಲಿಷ್ ಮಾತಾಡ್ತಿರ್ಬೇಕಾದ್ರೆ. ಸೊ ವಾಟ್ ಈಸ್ ದ ಫ್ರೆಶ್ ನ್ಯೂಸ್? ಹೌ ಇಟ್ ಈಸ್ ದ ಫ್ರೆಶ್ ಅನ್ನೋದಕ್ಕೆ ನಾವು ಅವಾಗಲೇ ಬಂದಿರುತ್ತಾ. ವಾಟ್ ಈಸ್ ದ ಫ್ರೆಶ್ ನ್ಯೂಸ್ ಅಂತ ಯೂಸ್ ಮಾಡ್ತಿರ್ತಾರೆ. ಸೊ ನಾವು ಫ್ರೆಶ್ ಅನ್ನೋದು ಯೂಸ್ ಮಾಡ್ಬೇಕು ಅನ್ನೋದನ್ನೇ ಕೆಲವೊಂದು ಜನ ಗೊತ್ತಿರಲ್ಲ. ಸೊ ಅವರೆಲ್ಲ ಇದೇ ರೀತಿ ಯೂಸ್ ಮಾಡ್ತಿರ್ತಾರೆ, ವಾಟ್ ಈಸ್ ದ ಫ್ರೆಶ್ ನ್ಯೂಸ್ ಟುಡೇ ಅಂತ. ಸೊ ಇದು ರಾಂಗ್ ಯೂಸ್ ಇದೆ. ಇದು ಸೆಂಟೆನ್ಸ್ ಆಕ್ಚುಲಿ ಯಾವ ರೀತಿ ಆಗ್ಬೇಕಂತಾರೆ, ವಾಟ್ ಈಸ್ ದ ಲೇಟೆಸ್ಟ್ ನ್ಯೂಸ್ ಆಫ್ ಟುಡೇ ಅಂತ. ವಾಟ್ ಈಸ್ ದ ಲೇಟೆಸ್ಟ್ ನ್ಯೂಸ್ ಆಫ್ ದ ಟುಡೇ ಅಂತ ಯೂಸ್ ಮಾಡಬೇಕು, ನಾಟ್ ದ ಫ್ರೆಶ್. ಲೇಟೆಸ್ಟ್ ಇಸ್ ದ ರೈಟ್ ವರ್ಡ್ ಹಿಯರ್, ನಾಟ್ ದ ಫ್ರೆಶ್ ಇಸ್ ದ ರಾಂಗ್. ಹೌದಾ? ಇದು ತಪ್ಪಾದ ವರ್ಡ್ ಇದೆ. ಹಿಯರ್ ಲೇಟೆಸ್ಟ್ ಇಸ್ ದ ರೈಟ್ ವರ್ಡ್. ವಾಟ್ ಈಸ್ ದ ಲೇಟೆಸ್ಟ್ ನ್ಯೂಸ್ ಆಫ್ ಟುಡೇ ಅಂತ ಬಳಸಬೇಕು. ಸೊ ಇಟ್ ಈಸ್ ಅಬೌಟ್ ದಿ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಫ್ರಮ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲ ಪ್ರಿಪೋಸಿಷನ್ಸ್ ಇರಬಹುದು, ಕಂಜಕ್ಷನ್ಸ್ ಇರಬಹುದು, ಆಡ್ವರ್ಬ್, ಅಡ್ಜೆಕ್ಟಿವ್, ನೌನ್ಸ್, ಪ್ರೊನೌನ್ಸ್ ಕೂಡ ಎಲ್ಲ ಯೂಸ್ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಸೊ ಇಫ್ ಯು ರಿಯಲಿ ಲೈಕ್ ಮೈ ವಿಡಿಯೋ, ನನ್ನ ವಿಡಿಯೋ ನಿಮ್ಗೆ ಲೈಕ್ ಆದರೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಜೊತೆಗೆ ನನ್ನ ಇವಿ ಟಾಕ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸೊ ಇನ್ ಫ್ಯೂಚರ್ ಅಲ್ಲಿ ಬರುವಂತ ಎಲ್ಲ ಗ್ರಾಮರ್ ವಿಡಿಯೋಸ್ ಇರಬಹುದು, ಸ್ಪೋಕನ್ ಇಂಗ್ಲಿಷ್ ವಿಡಿಯೋಸ್ ಇರಬಹುದು, ಟೆಕ್ಸ್ಟ್ ಸಂಬಂಧಪಟ್ಟಂತ ವಿಡಿಯೋಗಳು ಇರಬಹುದು. ಸೊ ನೀವೆಲ್ಲರೂ ಕೂಡ ನನ್ನ ಚಾನಲ್ ಅಲ್ಲಿ ನೋಡಬಹುದು. ಸೊ ಜೊತೆಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸೊ ನಾನು ಈಗಾಗಲೇ ಮೋರ್ ದೆನ್ 100 ಗ್ರಾಮರ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ ಅಲ್ಲಿ. ಸೊ ನೀವು ಅದನ್ನು ಕೂಡ ನೋಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.